ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಳಿಸ್ತಾ ಇದೆಯಾ? ಕೇಳ್ತಾ ಇದ್ದೆ ಆಚಾರ್ಯ. ನಮಸ್ಕಾರ. ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ಸೋ ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನಿತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರ ನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಕೈ ಸಿಕ್ಕು ಬಂದ್ಬಿಡು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತದ ನವಮ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಇವತ್ತು 44ನೇ ಶ್ಲೋಕ. ಭಸ್ಮೀಭೂತಾಂಗ ಸಂಗೇನ. ಕೇಳಿಸ್ತಾ ಇದೆಯಲ್ಲ? ಭಸ್ಮೀಭೂತಾಂಗ ಸಂಗೇನ ಸುರ್ಯಾತಾ ಸಗರಾತ್ಮಜಾಃ ಕಿಂ ಪುನಃ ಶ್ರದ್ಧಯಾ ದೇವಿ ಯೇ ಸೇವಂತೆ ಧೃತವ್ರತಾಃ. ಗಂಗಾ ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಗರ ಪುತ್ರರಾದಂತಹ 60,000 ಮಂದಿ ಅವರು ಭಸ್ಮ ಆಗಿ ಹೋಗಿದ್ರು. ಆ ಭಸ್ಮವಾಗಿರ್ತಕ್ಕಂತಹ ಅಸ್ಥಿಗೆ ಗಂಗೆಯ ಸಂಪರ್ಕವಾದ ಮಾತ್ರಕ್ಕೇನೆ ಅವರೆಲ್ಲರೂ ಕೂಡ ಸ್ವರ್ಗವನ್ನ ಸೇರಿದ್ರು ಅಂದ ಮೇಲೆ ಶ್ರದ್ಧೆಯಿಂದ ವ್ರತನಿಷ್ಠರಾಗಿ ಆ ಗಂಗಾದೇವಿಯನ್ನ ಆರಾಧನೆ ಮಾಡತಕ್ಕಂಥವ್ರ ಬಗ್ಗೆ ಏನ್ ಹೇಳಬೇಕು ಅಂತಾರೆ. ಕೈಮುತ್ಯ ನ್ಯಾಯ. ಕಿಂ ಪುನಃ ಶ್ರದ್ಧಯಾ ದೇವಿ. ಆ ಗಂಗಾದೇವಿಯನ್ನ ಶ್ರದ್ಧೆಯಿಂದ ಯಾರು ಆರಾಧನೆ ಮಾಡ್ತಾರೋ ಅಂಥವರು ಸ್ವರ್ಗವನ್ನ ಪಡಿತಾರೆ ಅಂತ ಪ್ರತ್ಯೇಕ ಹೇಳಬೇಕೇನು? ಭಸ್ಮೀಭೂತಾಂಗ ಸಂಗೇನ ಸ್ವರ್ಯಾತಾಃ. ಯಾವಾಗಲೂ ಎಷ್ಟೋ ವರ್ಷಗಳ ಹಿಂದೆ ಸಗರನ ಮಕ್ಕಳು
ಭಸ್ಮ ಆಗಿದ್ರು, ಅವರ ಅಸ್ಥಿಗಳು ಭಸ್ಮ ಆಗಿ ಹೋಗಿತ್ತು. ಅಂತಹ ಭಸ್ಮಕ್ಕೆನೆ ಕೇವಲ ಆ ಗಂಗೆಯ ಅಂಗಸ್ಪರ್ಶ ಆದ ಕೂಡಲೇನೆ ಅವರೆಲ್ಲ ಸ್ವರ್ಗಕ್ಕೆ ಹೋದ್ರು ಅಂದ ಮೇಲೆ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಗಂಗಾದೇವಿಯನ್ನ ಆರಾಧನೆ ಮಾಡ್ತಕ್ಕಂಥವರು ಪುಣ್ಯಭಾಜನರಾಗ್ತಾರೆ ಅಂತ ಪ್ರತ್ಯೇಕ ಹೇಳಲೇಬೇಕಾಗಿಲ್ಲ. ಭಸ್ಮೀಭೂತಾಂಗ ಸಂಗೇನ ಸ್ವರ್ಯಾತಾ ಸಗರಾತ್ಮಜಾಃ ಕಿಂ ಪುನಃ ಶ್ರದ್ಧಯಾ ದೇವೀಂ ಯೇ ಸೇವಂತೆ ಧೃತವ್ರತಾಃ ನ ಹ್ಯೇತತ್ ಪರಮಾಶ್ಚರ್ಯಂ ಸ್ವರ್ಧುನ್ಯಾ ಯದಿ ಹೋದಿತಂ ಅನಂತ ಚರಣಾಂಭೋಜ ಪ್ರಸೂತಾಯಾ ಭವಚ್ಛಿದಃ. ಗಂಗೆಗೆ ಇಷ್ಟೊಂದು ಸಾಮರ್ಥ್ಯ ಹೇಗೆ ಬಂತು ಅಂತನ್ನೋದು ಬಹಳ ಆಶ್ಚರ್ಯ ಏನಲ್ಲ ಅಂತಾರೆ. ಯಾಕೆಂದ್ರೆ ಸಂಸಾರದ ಬಂಧನವನ್ನೇ ಪರಿಹಾರ ಮಾಡತಕ್ಕಂಥದ್ದು ಭಗವಂತನ ಪಾದಕಮಲ. ಅಂತಹ ಪಾದಕಮಲದಿಂದ ಹುಟ್ಟಿ ಬಂದವಳು ಈ ಗಂಗೆ. ಹಾಗಾಗಿ ಈಗ ನಾವು ಹೇಳಿರ್ತಕ್ಕಂತಹ ಮಹಿಮೆ ಆ ಗಂಗೆಗೆ ಇದೆ ಅಂತನ್ನೋದು ದೊಡ್ಡ ಆಶ್ಚರ್ಯ ಏನಲ್ಲ ಅಂತಾರೆ. ಅನಂತನ ಚರಣಾಂಭೋಜ, ಆ ಭಗವಂತನ ಅನಂತನ ಚರಣಾಂಭೋಜ ಏನಿದೆ ಪಾದಕಮಲ, ಆ ಪಾದಕಮಲದಿಂದ ಪ್ರಸೂತಳಾದವಳು ಗಂಗೆ. ಆ ಭಗವಂತನ ಪಾದ ಭವಚ್ಛಿದ, ಭವ ಅಂದ್ರೆ ಈ ಸಂಸಾರ, ಈ ಸಂಸಾರವನ್ನೇ ತುಂಡು ಮಾಡಿ ಹಾಕ್ತಕ್ಕಂಥದ್ದು. ಆ ದೊಡ್ಡ ಸಂಸಾರ ಸಮುದ್ರವನ್ನೇ ದಾಟಿಸುವಂತಹ, ಸಂಸಾರವನ್ನೇ ಕಡಿದು ಹಾಕುವಂತಹ ಭಗವಂತನ ಪಾದಕಮಲದಿಂದ ಹುಟ್ಟಿ ಬಂದವಳಾದ್ರಿಂದ ಇಂಥ ಒಂದು ಮಹಿಮೆ ಅವಳಲ್ಲಿದೆ ಅಂತನ್ನೋದು ದೊಡ್ಡ ಆಶ್ಚರ್ಯ ಏನಲ್ಲ. ನಹೇ ತತ್ಪರಮಾಶ್ಚರ್ಯಂ ಸ್ವರ್ಧುನ್ಯಾ ಯದಿ ಹೋದಿತಂ ಅನಂತ ಚರಣಾಂಭೋಜ ಪ್ರಸೂತಾಯಾ ಭವಚ್ಛಿದಃ ಸನ್ನಿವೇಶ್ಯ ಮನೋ ಯಸ್ಮಿನ್ ಶ್ರದ್ಧಯಾ ಮುನಯೋ ಮಲಾಃ ತ್ರೈಗುಣ್ಯಂ ದುಸ್ತ್ಯಜಂ ಹಿತ್ವಾ ಸದ್ಯೋ ಯಾತಾಸ್ತದಾತ್ಮತಾಂ. ಭಗವಂತನ ಪಾದಕಮಲದಿಂದ ಹುಟ್ಟಿ ಬಂದಂತಹ ಈ ಗಂಗೆ ಏನಿದ್ದಾಳೆ, ಆ ಗಂಗೆಯಲ್ಲಿ ಶ್ರದ್ಧೆಯಿಂದ ಮನಸ್ಸನ್ನ ಇಟ್ಟು ಎಷ್ಟೋ ಜನ ಋಷಿಮುನಿಗಳು ಪವಿತ್ರರಾಗಿ ಬಿಟ್ಟಿದ್ದಾರೆ. ಪವಿತ್ರರಾಗಿ ಬೇರೆ ಯಾವುದರಿಂದಲೂ ನೀಗಿಸಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ತ್ರಿಗುಣದ ಬಂಧನ ಏನಿದೆ, ಸತ್ವರಜಸ್ತಮೋ ಗುಣಗಳ ಬಂಧನ, ಪ್ರಕೃತಿಯ ಬಂಧನ, ಆ ಬಂಧನವನ್ನೂ ಕೂಡ ಆದಷ್ಟು ಬೇಗನೆ ಪರಿಹಾರ ಮಾಡಿಕೊಂಡು ಭಗವಂತನ ಸಾಯುಜ್ಯ ರೂಪವಾದ ಮೋಕ್ಷವನ್ನು ಹೊಂದಿದವರು ಬೇಕಾದಷ್ಟು ಜನ ಇದ್ದಾರೆ. ಅಂತಹ ಮಹಿಮೆ ಈ ಗಂಗೆಗೆ ಇದೆ. ಶ್ರದ್ಧೆಯಿಂದ ಮನಸ್ಸಿಟ್ಟು ಆರಾಧನೆಯನ್ನ ಮಾಡಿದರೆ ಗಂಗೆಯಲ್ಲಿ ನಾವು ಸ್ನಾನಪಾನಾದಿಗಳನ್ನ ಮಾಡೋದ್ರಿಂದ ತ್ರಿಗುಣದ ಬಂಧನವೂ ಕೂಡ ಪರಿಹಾರವಾಗ್ತದೆ. ಕ್ರಮವಾಗಿ, ನೇರವಾಗಿ ಅಲ್ಲ. ತ್ರೈಗುಣ್ಯಂ ದುಸ್ತ್ಯಜಂ, ಅದು ಬೇರೆ ಯಾವುದರಿಂದಲೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತ್ರಿಗುಣದ ಬಂಧ ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯವಾಗ್ತಕ್ಕಂಥದ್ದು. ಬೇರೆ ಯಾವುದರಿಂದಲೂ ತ್ರಿಗುಣದ ಬಂಧನವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ತ್ರಿಗುಣದ ಬಂಧನವನ್ನು ಕೂಡ ಸದ್ಯೋಹಿತ್ವಾ ಆದಷ್ಟು ಬೇಗನೆ ಪರಿಹಾರ ಮಾಡಿಕೊಂಡಿದ್ದಾರೆ ಈ ಗಂಗೆಯಲ್ಲಿ ಶ್ರದ್ಧೆಯನ್ನ ಇಟ್ಟು ಪವಿತ್ರರಾದಂತಹ ಋಷಿಮುನಿಗಳು, ಅಮಲಾಹ ಮುನಯಃ. ಹಾಗೆ ಬಂಧನವನ್ನ ಪರಿಹಾರ ಮಾಡಿಕೊಂಡು ಯಾತಾಹ ತದಾತ್ಮತಾಂ ಅಂದಿದ್ದಾರೆ. ತದಾತ್ಮತ ಅಂತಂದ್ರೆ ಭಗವಂತನ ಸಮೀಪವನ್ನ ಹೊಂದೋದು ಅಂತರ್ಥ. ತದಾತ್ಮತ್ವ ಅಂತಂದ್ರೆ ಭಗವಂತನ ಜೊತೆಯಲ್ಲಿ ಐಕ್ಯವನ್ನ ಪಡೆಯೋದು ಅಂತ ಅರ್ಥ ಅಲ್ಲ. ತದಾತ್ಮತ್ವಂ ನಾಮ ಸಾಯುಜ್ಯ ಎಂಬಂತಹ ಒಂದು ಮೋಕ್ಷ.
ಭಗವಂತನ ಜೊತೆಯಲ್ಲೇ ಭಗವಂತನ ಹಾಗೇನೆ ರೂಪಗಳನ್ನ ಧಾರಣೆ ಮಾಡಿಕೊಂಡು ಭಗವಂತನ ಜೊತೆಯಲ್ಲೇ ಸದಾಕಾಲ ಅವನನ್ನ ದರ್ಶನ ಮಾಡಿಕೊಂಡಿರುವಂತಹ ಅವಸ್ಥೆಗೆ ಹಾಗೆ ಹೇಳ್ತಾರೆ, ತದಾತ್ಮತ್ವ ಅಂತ ಕರೀತಾರೆ. ನೀನು ಅವನೇ ಆಗಿಬಿಟ್ಟಿದ್ದಿ ಅಂತ. ಲೋಕದಲ್ಲೂ ಆ ರೀತಿ ವ್ಯವಹಾರ ಇದೆ. ಏನು ಪೂರ್ತಿ ನೀನು ನಿಂದೇ ಮನೆ ಅಂತ. ಅವರು ಹೇಗಿದ್ದಾರೋ ಹಾಗೇ ಇವನಿದ್ದ ಅಂತಂದ್ರೆ, ಓ ನೀನು ಅವನು ಎಲ್ಲ ಒಂದೇ ಅಂತೇವೆ ನಾವು. ಒಂದೇ ಅಂದ್ರೆ ಏನರ್ಥ? ಎಲ್ಲ ಒಂದೇ ರೀತಿಯಾದ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರು, ಒಂದೇ ರೀತಿಯಲ್ಲಿ ಇರ್ತಕ್ಕಂಥವ್ರು ಅನ್ನೋ ಅಭಿಪ್ರಾಯದಲ್ಲಿ ನೀನು ಅವನು ಎಲ್ಲ ಒಂದೇ ಅಂದ್ಬಿಡ್ತೇವೆ. ಹಾಗೆ ತದಾತ್ಮತಾಂ ಅಂತಂದ್ರೆ ಭಗವಂತನ ಜೊತೆಯಲ್ಲೇ ಇದ್ದು ಬಿಡ್ತಾರೆ. ಸಾಯುಜ್ಯ ಎಂಬ ಮೋಕ್ಷವನ್ನ ಪಡೆದಿದ್ದಾರೆ. ಸದ್ಯ ಏವ, ಆದಷ್ಟು ಬೇಗನೆ ಹೊಂದಿದ್ದಾರೆ. ಗಂಗೆಯಲ್ಲಿ ಸ್ನಾನಪಾನಾದಿಗಳನ್ನ ಮಾಡಿ ಗಂಗಾ ಸೇವೆಯನ್ನು ಮಾಡಿದವರು ಈ ಸಂಸಾರದ ಬಂಧನವನ್ನ ಕಳೆದುಕೊಂಡು ಆದಷ್ಟು ಬೇಗನೆ ಸಾಯುಜ್ಯ ರೂಪವಾದ ಮೋಕ್ಷವನ್ನು ಪಡೆದಿದ್ದಾರೆ ಅಂತ ಅರ್ಥ. ಯಸ್ಮಿನ್ ಮನಸ್ಸನ್ನಿವೇಶ್ಯ ಶ್ರದ್ಧೆಯ ಮುನಯೋ ಮಲಾಹ. ಇದು ಒಂದು ಪಾಠ. ಸನ್ನಿವೇಶ್ಯ ಮನೋ ಯಸ್ಮಿನ್ ಶ್ರದ್ಧೆಯ ಮುನಯೋ ಮಲಾಹ. ಇದು ವಿಜಯಧ್ವಜ ತೀರ್ಥರ ಪಾಠ. ಸನ್ನಿವೇಶ್ಯ ಮನೋ ಯಸ್ಮಿನ್ ಅಂತನ್ನೋದು ವಿಜಯಧ್ವಜರ ತೀರ್ಥ ತಗೊಂಡಿರ್ತಕ್ಕಂತಹ ಪಾಠ. ಬೇರೆ ಕಡೆಯಲ್ಲಿ ಏನಿದೆ? ಯಸ್ಮಿನ್ ಮನಸ್ಸನ್ನಿವೇಶ್ಯ ಅಂತ ಇದೆ. ಇದು ಸತ್ಯಧರ್ಮ ತೀರ್ಥರು ತಗೊಂಡಂತಹ ಪಾಠದಲ್ಲಿ ಯಸ್ಮಿನ್ ಮನಸ್ಸನ್ನಿವೇಶ್ಯ ಅಂತ ಇದೆ. ಯಸ್ಮಿನ್ ಮನಸ್ಸನ್ನಿವೇಶ್ಯ ಶ್ರದ್ಧೆಯ ಮುನಯೋ ಮಲಾಹ ತ್ರೈಗುಣ್ಯಂ ದುಸ್ತ್ಯಜಂ ಹಿತ್ವಾ ಸದ್ಯೋ ಯಾತಾಸ್ತದಾತ್ಮತಾಂ ಶ್ರುತೋ ಭಗೀರಥಾಜ್ಞೆ ತಸ್ಯ ನಾಭೋ ಪರೋಭವತ್ ಸಿಂಧುದ್ವೀಪಸ್ತತಸ್ತಸ್ಮಾತ್ ಅಯುತಾಯುಸ್ತತೋ ಭವತ್. ಇಷ್ಟು ಗಂಗೆಯ ಬಗ್ಗೆ ಹೇಳಿ ಮುಗಿಸಿ ಮುಂದೆ ಭಗೀರಥ ಮಹಾರಾಜನ ವಂಶವನ್ನು ಮುಂದುವರಿಸ್ತಾ ಇದ್ದಾರೆ. ಭಗೀರಥನಿಂದ ಹುಟ್ಟಿದವನು ಶ್ರುತ ಎಂಬಂತಹ ರಾಜ. ಭಗೀರಥಾತ್ ಶ್ರುತಃ ಜಜ್ಞೆ. ಶ್ರುತ ಅಂತನ್ನವನೇನಿದ್ದಾನೆ ಅವನಿಗೆ ನಾಭಾಗ ಎಂಬಂತಹ ಒಬ್ಬ ಮಗ ಹುಟ್ಟಿದ. ಶ್ರುತ ಅಂತನ್ನವನಿಗೆ ಹುಟ್ಟಿದ ಮಗನ ಹೆಸರು ನಾಭಾಗ ಅಂತ. ನಾಭಾಗ ಅಂದ ಕೂಡ್ಲೇನೆ ನಮಗೆ ಹಿಂದೆ ಒಬ್ಬ ನಾಭಾಗ ಬಂದಿದ್ದ, ಮನು ಮಹಾರಾಜನ ಮಗ ಅವನು. ಆ ನಾಭಾಗ ಅಲ್ಲ ಇದು. ಅವನಿಗೆ 10 ಜನ ಮಕ್ಕಳಿದ್ರು. ನಾಭಾಗ ಅಂತನ್ನೋನೊಬ್ಬ ಗುರುಕುಲ ವಾಸ ಮುಗಿಸಿ ಬರೋ ಅಷ್ಟೊತ್ತಿಗೆ ಉಳಿದ ಅವನ ಅಣ್ಣ ತಮ್ಮಂದಿರೆಲ್ಲ ಆಸ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ರು. ಇವನಿಗೆ ಭಾಗ ಸಿಗಲಿಲ್ಲ ಅಂತ ಹಿಂದೆ ಒಂದು ಕಥೆಯನ್ನು ನಾವು ಕೇಳಿದ್ದೇವೆ. ಅವನು ತಂದೆಯ ಆಜ್ಞೆಯಂತೆ ಹೋಗಿ ಆ ಯಜ್ಞದಲ್ಲಿ ಅವರು ಮರ್ತಂತಹ ಮಂತ್ರವನ್ನ ಹೇಳಿದಾಗ ಯಜ್ಞದ ಶೇಷ ಉಳಿದದ್ದೆಲ್ಲವನ್ನು ಇವನಿಗೆ ಕೊಟ್ಟರು ಅನ್ನೋ ಕಥೆ ಬಂದಿದೆ ಅಲ್ಲ. ಆ ನಾಭಾಗ ಬೇರೆ, ಈ ನಾಭಾಗ ಬೇರೆ. ಭಗೀರಥನ ಮೊಮ್ಮಗ ಇವನು, ಶ್ರುತನ ಮಗ ನಾಭಾಗ, ಇವನು ಬೇರೆ. ಈ ನಾಭಾಗನ ನಂತರದಲ್ಲಿ ಅವನಿಗೆ ಮಗನಾಗಿ ಸಿಂಧುದ್ವೀಪ ಅಂತನ್ನವನು ಹುಟ್ಟುತ್ತಾನೆ. ಸಿಂಧುದ್ವೀಪನ ಮಗ ಅಯುತಾಯು ಅಂತ. ಹೀಗೆ ಭಗೀರಥನ ವಂಶ ಚರಿತ್ರೆಯನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾನೆ. ಶ್ರುತೋ ಭಗೀರಥಾಜ್ಞೆ ತಸ್ಯ ನಾಭೋ ಅಪರೋ ಭವತ್ ಸಿಂಧುದ್ವೀಪಸ್ತತಸ್ತಸ್ಮಾತ್ ಅಯುತಾಯುಸ್ತತೋ ಭವತ್. ಋತುಪರ್ಣೋ ನಲಸಖೋ ಯೋಶ್ವ ವಿದ್ಯಾಮಯಾನ್ನಲಾತ್ ದತ್ವಾಕ್ಷ ಹೃದಯಂ ತಸ್ಮೈ ಸರ್ವಕಾಮಸ್ತು ತತ್ಸುತಃ. ಇನ್ನು ಅಯುತಾಯು ಅನ್ನೋನೇನಿದ್ದಾನೆ
ಸಿಂಧುದ್ವೀಪನ ಮಗ. ಆ ಅಯುತಾಯುವಿನ ಮಗ ಋತುಪರ್ಣ ಅಂತ. ಇವನ ಬಗ್ಗೆ ಗೊತ್ತಿದೆ, ಬಹಳಷ್ಟು ಜನರಿಗೆ ಪ್ರಸಿದ್ಧನಾಗಿರ್ತಕ್ಕಂಥವನು ಇವನು. ಋತುಪರ್ಣ ಅಂತನ್ನವನು ನಲಮಹಾರಾಜನಿಗೆ ಬಹಳ ಸ್ನೇಹಿತನಾಗಿದ್ದ. ನಲಮಹಾರಾಜನಿಗೆ ದ್ಯೂತ ವಿದ್ಯೆಯನ್ನ ಹೇಳಿಕೊಟ್ಟು ಆ ನಳಮಹಾರಾಜನಿಂದ ಅಶ್ವವಿದ್ಯೆಯನ್ನ ಕಲಿತುಕೊಂಡಂತವನಿವನು ಋತುಪರ್ಣ ಎಂಬಂತಹ ರಾಜ. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಹೇ ಕೀರ್ತನಂ ಕಲಿನಾಶನಂ ಅಂತ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಗಾದೆ ಇದೆ. ಇವರ ಸ್ಮರಣೆಯನ್ನ ಮಾಡಿದ್ರೆ ಕಲಿ ನಾಶ ಆಗತ್ತೆ. ಅದರಲ್ಲಿ ಒಬ್ಬ ಇವನು ಋತುಪರ್ಣ ರಾಜ. ಕರ್ಕೋಟಕಸ್ಯ ನಾಗಸ್ಯ ಮತ್ತು ದಮಯಂತಿ ನಲ ಮತ್ತು ಋತುಪರ್ಣ ಎಂಬ ರಾಜ. ಇವರ ಸ್ಮರಣೆಯನ್ನು ಮಾಡಿದ್ರೆ, ಇವರ ಕೀರ್ತನೆಯನ್ನು ಮಾಡಿದ್ರೆ ಕಲಿನಾಶವಾಗತ್ತೆ ಅಂತ ಪ್ರಸಿದ್ಧಿ ಇದೆ. ಅಂತಹ ಋತುಪರ್ಣ ರಾಜ ಇವನು. ಇವನೇ ಅಯುತಾಯುವಿನ ಮಗ. ನಳನಿಂದ ಇವನು ಅಶ್ವವಿದ್ಯೆಯನ್ನು ಕಲಿತುಕೊಂಡವನು. ನಳ ಮಹಾರಾಜನಿಗೆ ದ್ಯೂತ ವಿದ್ಯೆಯನ್ನು ಹೇಳಿಕೊಟ್ಟವನು. ಇವನಿಗೆ ಸರ್ವಕಾಮ ಎಂಬಂತಹ ಒಬ್ಬ ಮಗ ಹುಟ್ಟುತ್ತಾನೆ. ಋತುಪರ್ಣನ ಮಗ ಸರ್ವಕಾಮ. ಋತುಪರ್ಣೋ ನಲಸಖೋ ಯೋಶ್ವವಿದ್ಯಾಮಯಾನ್ನಲಾತ್ ದತ್ವಾಕ್ಷಹೃದಯಂ ತಸ್ಮೈ ಸರ್ವಕಾಮಸ್ತು ತತ್ಸುತಃ ತತಃ ಸುಧಾಮಸ್ತತ್ಪುತ್ರೋ ದಮಯಂತೀಪತಿರ್ನೃಪಃ ಆಹುರ್ಮಿತ್ರಸಹಂ ಯಂ ವೈ ಕಲ್ಮಾಶಾಂಘ್ರಿಮುತ ಕ್ವಚಿತ್. ಸರ್ವಕಾಮ ಅಂತನ್ನೋನಿದ್ದಾನೆ ಋತುಪರ್ಣನ ಮಗ. ಅವನ ಮಗ ಸುದಾಸ. ಈ ಸುದಾಸ ಅಂತನ್ನವನ ಮಗ ಸೌದಾಸ ರಾಜ. ಸುದಾಸನ ಮಗನನ್ನ ಸೌದಾಸ ಅಂತ ಕರೀತಾರೆ. ಕೆಲವು ಕಡೆಗೆ ಅವನ ಹೆಸರನ್ನ ಮಿತ್ರಸಹ ಅಂತ ಕೂಡ ಕರೆದಿದ್ದಾರೆ. ಆಹುರ್ ಮಿತ್ರಸಹಂ ಅಂತ. ಇನ್ನು ಕೆಲವು ಕಡೆಗೆ ಕಲ್ಮಾಶಪಾದ ಅಂತ ಕೂಡ ಕರೀತಾರೆ ಇವನಿಗೆ. ಸುದಾಸನ ಮಗ ಕಲ್ಮಾಶಪಾದ ಅಥವಾ ಮಿತ್ರಸಹ ಅಥವಾ ಸೌದಾಸ ರಾಜ ಅಂತ ಹೀಗೆ 2-3 ಹೆಸರುಗಳಿದ್ದಾವೆ ಇವನಿಗೆ. ಇವನು ಸುದಾಸನ ಮಗ. ಇವನೇ ದಮಯಂತಿಪತಿ ಅಂತ ಪ್ರಸಿದ್ಧ. ಸೌದಾಸ ರಾಜ, ಕಲ್ಮಾಶಪಾದ ಅಂತ ದಮಯಂತಿಪತಿ ಎಂಬುದಾಗಿ ಪ್ರಸಿದ್ಧನಾಗಿರ್ತಕ್ಕಂತಹ ಒಬ್ಬ ರಾಜ. ತತಃ ಸುದಾಸಸ್ತತ್ಪುತ್ರೋ ದಮಯಂತೀಪತಿರ್ನೃಪಃ. ಮದಯಂತಿ, ದಮಯಂತಿ ಅಲ್ಲ. ದಮಯಂತಿ ಅವಳು ನಲ ಪತ್ನಿ. ಅವಳು ಮದಯಂತಿ ಅಂತ ಒಬ್ಳು. ಆ ಮದಯಂತಿ ಪತಿ ಎಂಬುದಾಗಿ ಪ್ರಸಿದ್ಧನಾಗಿರ್ತಕ್ಕಂಥ ರಾಜ ಇವನು ಮಿತ್ರಸಹ ಅಥವಾ ಕಲ್ಮಾಶಪಾದ ಅಂತ. ತತಃ ಸುದಾಸಸ್ತತ್ಪುತ್ರೋ ಮದಯಂತೀಪತಿರ್ನೃಪಃ ಆಹುರ್ ಮಿತ್ರಸಹಂ ಯಂ ವೈ ಕಲ್ಮಾಶಾಂಘ್ರಿಮುತ ಕ್ವಚಿತ್. ವಸಿಷ್ಠ ಶಾಪಾತ್ ರಕ್ಷೋಭೂತ್ ಅನಪತ್ಯಸ್ವಕರ್ಮಣ. ಈ ಕಲ್ಮಾಶಪಾದ ಅಂತನ್ನೋನಿಗೆ ಪ್ರಾರಬ್ಧ ಕರ್ಮದಿಂದ ವಸಿಷ್ಠರ ಶಾಪ ಇತ್ತು. ಆ ವಸಿಷ್ಠರ ಶಾಪವನ್ನ ಪಡೆದು ರಾಕ್ಷಸನಾಗ್ತಾನೆ ಇವನು. ಇವನಿಗೆ ಮಕ್ಕಳಾಗೋದಿಲ್ಲ. ಕಲ್ಮಾಶಪಾದ ಅವನಿಗಿರತಕ್ಕಂತಹ ಪ್ರಾರಬ್ಧ ಕರ್ಮದ ವಶ, ತನ್ನ ಪಾಪ ಕರ್ಮದ ವಶದಿಂದ ಋಷಿಗಳಾದಂತಹ ವಸಿಷ್ಠರು ಶಾಪ ಕೊಟ್ಟು ಅವನಿಗೆ ರಾಕ್ಷಸನಾಗು ಅಂತ ಹೇಳ್ತಾರೆ. ಅವನಿಗೆ ಮಕ್ಕಳಾಗೋದಿಲ್ಲ. ಅನಪತ್ಯ ಅಂದಿದ್ದಾರೆ. ಮಕ್ಕಳಾಗೋದಿಲ್ಲ ಇವನಿಗೆ. ರಾಕ್ಷಸನೂ ಆಗ್ತಾನೆ. ಅದಕ್ಕೆ ವಸಿಷ್ಠರ ಶಾಪ. ಅದಕ್ಕೂ ಮೂಲಭೂತವಾಗಿ ಅವನ ಪ್ರಾರಬ್ಧ ಕರ್ಮ.
ವಸಿಷ್ಠ ಶಾಪಾದ್ರಕ್ಷೋಭೂತ್ ಅನಪತ್ಯ ಸ್ವಕರ್ಮಣ. ರಾಜೋವಾಚ ಕಿನ್ನಿಮಿತ್ತೋ ಗುರೋಶ್ಶಾಪಃ ಸೌದಾಸಸ್ಯ ಮಹಾತ್ಮನಃ ಏತದ್ವೇದಿತುಮಿಚ್ಛಾಮಃ ಕಥ್ಯತಾಂ ನರಹೋ ಯದಿ. ಇಷ್ಟು ಹೇಳಿದ ತಕ್ಷಣದಲ್ಲೇನೆ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ ಶುಕಾಚಾರ್ಯರಿಗೆ, ಗುರುಗಳೇ, ಈ ಮಹಾತ್ಮನಾದಂತಹ ಸುದಾಸನ ಮಗ ಸೌದಾಸ ಅಥವಾ ಕಲ್ಮಾಶಪಾದ ಅಂತೇನು ಹೇಳಿದ್ರಲ್ಲ, ಇವನಿಗೆ ಗುರುಗಳಾದಂತಹ ವಸಿಷ್ಠ ಋಷಿಗಳು ಶಾಪ ಯಾಕೆ ಕೊಟ್ರು? ಅದರ ಬಗ್ಗೆ ತಿಳಿಸಿ ಹೇಳ್ರಿ, ಕೇಳಬೇಕು ಅಂತ ಅಪೇಕ್ಷೆ ಆಗಿದೆ. ಒಂದು ವೇಳೆ ಅದು ರಹಸ್ಯವಾದ ವಿಚಾರ, ಹೇಳಬಾರದಂಥದ್ದು ಅಂತಾಗಿದ್ರೆ ಪರವಾಗಿಲ್ಲ, ಹೇಳಬಹುದು, ಏನು ತೊಂದರೆ ಇಲ್ಲ, ಅಂಥ ಗೋಪ್ಯ ಏನು ಅಲ್ಲ ಅಂತ ಆದ್ರೆ ಹೇಳ್ರಿ ಅಂತಾನೆ. ಕಥ್ಯತಾಂ ನ ರಹೋ ಯದಿ, ಯದಿ ನ ರಹಃ. ಒಂದು ವೇಳೆ ಅಂಥ ಬಹಳ ಸೀಕ್ರೆಟ್ ವಿಷಯ ಅದು, ಹೇಳಬಾರದು ಅಂತ ಆಗಿದ್ರೆ ಬೇಕಾಗಿಲ್ಲ, ನನಗೆ ಕೇಳಬೇಕು ಅಂತ ಅಪೇಕ್ಷೆ ಇದೆ. ಆ ವಸಿಷ್ಠ ಋಷಿಗಳು ಯಾಕೆ ಶಾಪ ಕೊಟ್ರು ಈ ರಾಜನಿಗೆ ಅಂತ ಅಪೇಕ್ಷೆ ಇದೆ. ಅದು ತುಂಬಾ ಗೋಪ್ಯ ಏನು ಅಲ್ಲ ಅನ್ನೋದಾದ್ರೆ ತಾವು ಅದನ್ನ ಹೇಳ್ರಿ ಅಂತ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕಿಂ ನಿಮಿತ್ತೋ ಗುರೋಶ್ಶಾಪಃ ಸೌದಾಸಸ್ಯ ಮಹಾತ್ಮನಃ ಏತದ್ವೇದಿತುಮಿಚ್ಛಾಮಃ ಕಥ್ಯತಾಂ ನರಹೋ ಯದಿ. ಶ್ರೀ ಶುಕ ಉವಾಚ ಸೌದಾಸೋ ಮೃಗಯಾಂ ಕಿಂಚಿತ್ ಚರನ್ ರಕ್ಷೋ ಜಘಾನಃ ಶುಶೋಚ ಭ್ರಾತರಂ ಸೋಥ ಗತ ಪ್ರತಿಚಿಕೀರ್ಷಯ. ಈ ರೀತಿ ಪರೀಕ್ಷಿತ್ ರಾಜ ಕೇಳಿದ್ದಕ್ಕೆ ಶುಕಾಚಾರ್ಯರು ಅವನ ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಸೌದಾಸ ಎಂಬಂತವನು ಒಂದು ಸಲ ಕಾಡಿಗೆ ಬೇಟೆಯಾಡ್ಲಿಕ್ಕೆ ಅಂತ ಹೋಗಿದ್ದ. ಬೇಟೆ ಆಡ್ತಾ ಆಡ್ತಾ ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡಿದ. ಆ ರಾಕ್ಷಸನ ಜೊತೆಗೆ ಅವನಿಗೆ ಒಬ್ಬ ತಮ್ಮ ಬೇರೆ ಇದ್ದ. ಅವನ ತಮ್ಮನನ್ನ ಬಿಟ್ಟ. ಇಬ್ರು ಅಣ್ಣ ತಮ್ಮ ಇಬ್ರು ಇದ್ರು ರಾಕ್ಷಸರು. ಅದರಲ್ಲಿ ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡಿದ, ಅವನ ತಮ್ಮನನ್ನ ಬಿಟ್ಟು ಬಿಟ್ಟ. ಆ ತಮ್ಮ ಏನಿದ್ದಾನೆ ಅವನು ಇವನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಅವನೇನ್ ಮಾಡಿದ, ಆ ಅರಮನೆಗೆ ಬಂದ. ಸೌದಾಸೋ ಮೃಗಯಾಂ ಕಿಂಚಿತ್ ಚರನ್ ರಕ್ಷೋ ಜಘಾನಃ ಶುಶೋಚ ಭ್ರಾತರಂ ಸೋಥ ಗತ ಪ್ರತಿಚಿಕೀರ್ಷಯ. ಶುಶೋಚ ಅಂತ ಒಂದಿದೆ, ಮುಮೋಚ ಅಂತ ಕೂಡ ಒಂದು ಪಾಠ ಇದೆ. ಅಣ್ಣ ಸತ್ತದ್ರಿಂದ ತಮ್ಮ ಅವನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಅವನು ಬಂದ. ಸಚಿಂತಯನ್ನಘಂ ರಾಜ್ಞಃ ಸೂದರೋಪಧರೋ ಗೃಹೇ ಗುರವೇ ಭೋಕ್ತು ಕಾಮಾಯ ಪಕ್ತ್ವಾ ನಿನ್ನೇನ ರಾಮಿಷಂ. ಅವನು ಈ ಅರಮನೆ ಒಳಗೆ ಬಂದಿದ್ದಾನೆ. ಅವನಿಗೆ ಸೇಡು, ಈ ರಾಜ ನನ್ನ ಅಣ್ಣನನ್ನ ಕೊಂದ ಅನ್ನೋದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಈ ರಾಕ್ಷಸ ತಮ್ಮ ಅರಮನೆಯಲ್ಲಿ ಅಡಿಗೆಯವನಾಗಿ ಸೇರ್ಕೊಂಡು ಬಿಟ್ಟ. ಅಡಿಗೆಯವರು ರೂಪವನ್ನು ಧಾರಣೆ ಮಾಡಿ ಅರಮನೆ ಒಳಗೆ ಸೇರ್ಕೊಂಡಿದ್ದಾನೆ. ಆ ರೀತಿ ಬಂದು ಏನ್ ಮಾಡಿದ, ಗೊತ್ತಾಗದೆ ಹಾಗೆ ಇರೋ ಹಾಗೆ ನರಮಾಂಸವನ್ನ ಬೇಯಿಸಿ ಆ ನರಮಾಂಸದಿಂದಲೇನೆ ಗುರುಗಳಾದಂತಹ ವಸಿಷ್ಠ ಋಷಿಗಳಿಗೆ ಬಡಿಸಿಬಿಟ್ಟ ಅಡಿಗೆ ಮಾಡಿ. ಮೋಸದಿಂದ ಅಡಿಗೆಯವನು ಅಂತ ವೇಷ ಹಾಕೊಂಡು ಬಂದಿದ್ದಾನೆ ರಾಕ್ಷಸ. ವಸಿಷ್ಠ ಋಷಿಗಳು ಹಸ್ಕೊಂಡು ಬಂದಿದ್ರು. ಅಂತಹ ವಸಿಷ್ಠ ಋಷಿಗಳಿಗೆ ನರಮಾಂಸವನ್ನ ಬೇಯಿಸಿ ಅಡಿಗೆ ಮಾಡಿ ಬಡಿಸಿಬಿಟ್ಟ. ಸಚಿಂತಯನ್ನಘಂ ರಾಜ್ಞಃ ಸೂದರೂಪಧರೋ ಗೃಹೇ ಗುರವೇ ಭೋಕ್ತು ಕಾಮಾಯ ಪಕ್ವಾ ನಿನ್ನೇನ ರಾಮಿಷಂ. ಪರಿವೇಶ್ಯಮಾಣಂ ಭಗವಾನ್ ವಿಲೋಕ್ಯ ಭಕ್ಷ್ಯ ಮಂಜಸಾ
ರಾಜಾನಮಪಶತ್ಕ್ರುದ್ಧೋ ರಕ್ಷೋ ಹ್ಯೇವಂ ಭವಿಷ್ಯಸಿ. ಅಡಿಗೆ ಅವನು ಬಡಿಸ್ತಾ ಇದ್ದಾನೆ. ಪೂಜ್ಯರಾದಂತಹ ವಸಿಷ್ಠ ಋಷಿಗಳಿಗೆ ಗೊತ್ತಾಗಿ ಬಿಡುತ್ತೆ, ಇದು ಅಭೋಜ್ಯವಾದ ಪದಾರ್ಥ ಅಂತ ಗೊತ್ತಾಯ್ತು. ಇದು ನರಮಾಂಸ. ನರಮಾಂಸವನ್ನ ಅಡಿಗೆ ಮಾಡಿ ಬಡಿಸ್ತಾ ಇದ್ದಾರೆ. ಇದು ನಮಗೆ ತಿನ್ಲಿಕ್ಕೆ ಯೋಗ್ಯವಾದಂತಹ ಪದಾರ್ಥ ಅಲ್ಲ, ಇದು ಅಭೋಜ್ಯ ಅನ್ನೋದನ್ನ ತಮ್ಮ ಜ್ಞಾನ ದೃಷ್ಟಿಯಿಂದ ಕಂಡುಕೊಂಡ್ರು ಅವರು ವಸಿಷ್ಠ ಋಷಿಗಳು. ಅವರು ಬಡಿಸ್ತಾ ಇರುವಾಗ್ಲೇನೆ ಗೊತ್ತಾಗ್ಬಿಡ್ತು ಅವರಿಗೆ. ಅಂಜಸ ಅಂತಿದೆ ಇಲ್ಲಿ, ವಿಲೋಕ್ಯಾಭಕ್ಷ್ಯಂ ಅಂಜಸ ಅಂತ. ಅಂಜಸ ವಿಲೋಕ್ಯ, ಚೆನ್ನಾಗಿ ನೋಡಿದ್ರು ಅಂದ್ರೆ ಏನರ್ಥ? ಜ್ಞಾನ ದೃಷ್ಟಿಯಿಂದ ಚೆನ್ನಾಗಿ ಅದನ್ನ ಗಮನಿಸಿದರು. ಇದು ಅಭಕ್ಷ್ಯವಾದದ್ದು ಅಂತ ಗೊತ್ತಾಗಿತ್ತು. ಅವ್ರೇನ್ ಮಾಡಿದ್ರು, ಕೋಪ ಬಂತವರಿಗೆ, ಹಸಿವೆ ಬೇರೆ ಆಗಿತ್ತು. ಅಭಕ್ಷ್ಯವಾದಂತಹ ಈ ಪದಾರ್ಥಗಳನ್ನ ಬಡಿಸ್ತಾ ಇದ್ದದ್ದನ್ನ ನೋಡಿ ಕೋಪ ಬಂದು ಆ ರಾಜನಿಗೆ ಶಾಪ ಕೊಟ್ಟು ಬಿಟ್ಟು, ನೀನು ನರಭಕ್ಷಕನಾದಂತಹ ರಾಕ್ಷಸನಾಗು ಅಂತ ಶಾಪ ಕೊಟ್ಟರು. ಹೀಗೆ ವಸಿಷ್ಠ ಋಷಿಗಳು ಆ ರಾಜನಿಗೆ, ಸೌದಾಸ ಎಂಬಂತಹ ರಾಜನಿಗೆ ಕೊಟ್ಟಂತಹ ಶಾಪ ಹೀಗೆ, ನರಭಕ್ಷಕನಾಗು, ರಾಕ್ಷಸ ಆಗು ಅಂತ ವಸಿಷ್ಠ ಋಷಿಗಳು ಶಾಪ ಕೊಟ್ಟಿದ್ದಾರೆ. ಪರಿವೇಶ್ಯಮಾಣಂ ಭಗವಾನ್ ವಿಲೋಕ್ಯಾ ಭಕ್ಷ್ಯವಂಜಸ ರಾಜಾನಮಶಪತ್ ಕ್ರುದ್ಧೋ ರಕ್ಷೋ ಹ್ಯೇವಂ ಭವಿಷ್ಯಸಿ. ಪಾಪ ಅವನು ಗೊತ್ತಿಲ್ಲ, ರಾಜನಿಗೆ ಇದೇನು ಗೊತ್ತೇ ಇಲ್ಲ. ರಾಜ ಮಾಡಿದ ಅಪರಾಧ ಅಲ್ಲ ಇದು. ರಾಜನಿಗೆ ಗೊತ್ತಿಲ್ಲದಂತೇನೆ ಈ ಅಡಿಗೆ ಅವನು ಬಂದು ಒಳಗೆ ಸೇರ್ಕೊಂಡಿದ್ದಾನೆ. ಅವನು ರಾಕ್ಷಸ, ಅಡಿಗೆಯವರ ವೇಷಧಾರಣೆ ಮಾಡ್ಕೊಂಡು ಬಂದು ಈ ಕೆಲಸ ಮಾಡಿದ್ದು. ಹಾಗಾಗಿ ಇವನ ರಾಜ ಅದಕ್ಕೆ ಭಾಗಿಯಾಗಬೇಕಾಯ್ತು. ಅದಕ್ಕೆ ಅದನ್ನು ಸ್ವಲ್ಪ ಕಡಿಮೆ ಮಾಡುತ್ತಾರೆ. ಏನು ಆ ಶಾಪವನ್ನ ವಸಿಷ್ಠ ಋಷಿಗಳು, ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ. ಅಲ್ಲಿಗೆ 54 ಶ್ಲೋಕ ಆಯ್ತು. 8ನೇ ಅಧ್ಯಾಯದಲ್ಲಿ 54 ಶ್ಲೋಕ ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಗುರುಗಳೇ, ನಮಸ್ಕಾರಗಳು. 52ನೇ ಶ್ಲೋಕದಲ್ಲಿ ಹಾ, ನೀವು ಮೃತ ಆದ ಅಂತ ಹೇಳಿದ್ರಿ, ಅದು ಮೃತಂಬ ಪದ ಯಾವ ಇದು ಹೇಳ್ತಲ್ಲಿ? 52ನೇ ಶ್ಲೋಕನ ಸೌದಾಸ ಹೇಳಿದೆ? ಮೃಗ ಯಾವ? ಹಾ, ಅಲ್ಲ, ಅಲ್ಲಿ ಇದು ರಕ್ಷೋ ರಾಕ್ಷಸ ಮೃತಂ ಭ್ರಾತರಂ ಅಂತ ಕೊಟ್ಟಿದ್ದಾರಲ್ಲ, ಹಾ. ಅದು ಮೃತ ಎಂಬುದಕ್ಕೆ ಯಾವ ಪದದಲ್ಲಿ ಭಾವದಲ್ಲಿ ಬಂದಿದೆ? ಭ್ರಾತರಂ ಅಂತಿದೆ ಅಲ್ವಾ? ಜಗಾನ? ಆಮೇಲೆ ಭ್ರಾತರಂ ಅಂತಿದೆ. ಭ್ರಾತರಂ ಅಂದ್ರೆ ಅಣ್ಣನನ್ನ. ಎಂತ ಅಣ್ಣ? ಮೃತಂ ಭ್ರಾತರಂ, ಸತ್ತಂತಹ ಅಣ್ಣ ಅಂತ. ಅದನ್ನ ನಾವು ಇಟ್ಕೊಳ್ಬೇಕಷ್ಟೇ. ಮೃತಂ ಭ್ರಾತರಂ. ಜಗಾನ ಅಂದ್ರೆ ಏನು ಅರ್ಥ? ಸತ್ತದಿಂದ ಅರ್ಥವಾ? ಏನ? ಯಾವ್ದು? ಜಗಾನ ಜಗಾನ ಅಂದ್ರೆ ಕೊಂದ ಅಂತ. ಅನಹಿಂಸಾಗತ್ಯ. ಸರಿ ಸರಿ ಸರಿ. ಇವನು ಸರಿ ಸರಿ ಗುರು. ರಕ್ಷೋ ಜಗಾನ, ಒಬ್ಬ ರಾಕ್ಷಸನನ್ನ ಕೊಂದ. ಆಮೇಲೆ ಸರಿ ಗುರು, ಆಯ್ತು. ಸಹ ಸತ್ತಂತಹ ಅಣ್ಣನನ್ನ ನೋಡಿ ತಮ್ಮ ಮುಮೋಟ. ಸರಿ ಸರಿ, ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀ ಗುರುಗಳೇ.